ಅಂತ ಹೇಳಿ ಭರವಸೆಯನ್ನು ಕೊಟ್ಟು ದ್ರೌಪದಿ ದೇವಿಯನ್ನು ಕೊಟ್ಟು ಕಳಿಸ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದ ಕೀಚಕ ವಧ ಪರ್ವ ಎಂಬ ಅನುಪರ್ವದಲ್ಲಿ ಕೀಚಕ ದ್ರೌಪದಿಯನ್ನು ಪೀಡಿಸಿದ್ದಾನೆ. ದ್ರೌಪದಿ ಬಹಳ ಒದ್ದಾಡಿ ಕಷ್ಟದಿಂದ ಬಂದು ಧರ್ಮರಾಜನಲ್ಲಿ ಹೇಳಿಕೊಂಡ್ಲು, ಭೀಮಸೇನಲ್ಲಿ ಹೇಳಿಕೊಳ್ತಾಳೆ. ಭೀಮಸೇನ ದೇವರಲ್ಲಿ ಹೇಳಿಕೊಳ್ಳುವುದು ರಾತ್ರಿ ಮಲಗಿದ್ದಾಳೆ. ಎಚ್ಚರವಾಗುವುದರೊಳಗೆ ಮಧ್ಯದಲ್ಲಿ ಎಚ್ಚರವಾಗಿದೆ. ಭಯದಿಂದ ಎದ್ದು ಭೀಮನ ಹತ್ರ ಓಡಿ ಹೋಗ್ತಾಳೆ. ಧಾವಿಸಿ ಹೋಗಿ ಭೀಮನಿಗೆ ಹೇಳ್ತಾಳೆ, ತನ್ನ ದುಃಖವನ್ನೆಲ್ಲ ಹೇಳಿಕೊಳ್ತಾಳೆ. ಧರ್ಮರಾಜನ ಮಡದಿಯಾದದ್ದರಿಂದ ನನಗೆ ಇದಕ್ಕಿಂತಲೂ ಹೆಚ್ಚಿಗೆ ಇನ್ನೇನು ಸಿಗಲಿಕ್ಕಿಲ್ಲ. ಅವನು ಮಹಾಪರಾಕ್ರಮಿ, ನೀವೆಲ್ಲರೂ ಅತ್ಯದ್ಭುತ ವೀರ್ಯವಂತರು, ಇಷ್ಟು ಬಲಶಾಲಿಗಳಾದರೂ ಪರಾಕ್ರಮಿಗಳಾದರೂ ನನ್ನ ಪಾಲಿಗೆ ಕೇವಲ ದುಃಖ, ವ್ಯಥೆ, ಈ ವೇದನೆ ಬಿಟ್ಟರೆ ಇನ್ನೇನೂ ನನ್ನ ಪಾಲಿಗೆ ಸಿಗಲು ಸಾಧ್ಯವಿಲ್ಲ ಅಂತ ತನ್ನ ದುಃಖವನ್ನು ತೋಡಿಕೊಂಡಿದ್ದಾಳೆ ದ್ರೌಪದಿ. ಬಹಳವಾಗಿ ಬೈತಾಳೆ, ಬಹಳವಾಗಿ ಧರ್ಮರಾಜನನ್ನು ನಿಂದೆ ಮಾಡ್ತಾಳೆ. ಅರ್ಜುನನ ಪರಿಸ್ಥಿತಿ, ಮೂರು ಲೋಕಗಳ ಮಹಾ ಗಾಂಡೀವ ಧನುಷ್ಯವನ್ನು ಧಾರಣೆ ಮಾಡಿದ ಅತಿ ಪರಾಕ್ರಮಿ. ಅವನೀಗ ಷಂಢರಂತೆ ಹೆಣ್ಣುಗಳ ಮಧ್ಯದಲ್ಲಿ ಕುಣಿಸುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದು ಏನು ದುರ್ದೈವ. ನೀನು ಅಡಿಗೆ ಮಾಡೋ ಭಟ್ಟನಾಗಿದ್ದೆ, ಚಕ್ರವರ್ತಿಯಾಗಿ ಮರೆಯಬೇಕಾದ, ಸಾರ್ವಭೌಮನಾಗಿ ರಾಜ್ಯವಾಳಬೇಕಾದ ನೀನು ಮಹಾ ದೊರೆ, ನೀನೀಗ ಇಲ್ಲಿ ಅಡಿಗೆ ಮಾಡ್ತಾ ಇದ್ದ. ಇದು ಎಂಥ ಪರಿಸ್ಥಿತಿ ಬಂತು? ಇದೆಲ್ಲ ಆ ಒಬ್ಬ ಧರ್ಮರಾಜನ ಕಾರಣಕ್ಕಾಗಿ ಇಷ್ಟು ನಮಗೆ ಆಪತ್ತುಗಳು ಬಂದಿವೆ ಅಂತ ಹೇಳಿ ದುಃಖ ಪಡ್ತಾಳೆ ದ್ರೌಪದಿ ದೇವಿ. ಅಹಂ ಸೈರಂಧಿ ವೇಷೇಣ ವಸಂತಿ ರಾಜವೇಶ್ಮನಿ ವಶಗಾಸ್ಮಿ ಸುದೇಷ್ಣಾಯ. ಸುದೇಷ್ಣೆಯ ವಶಳಾಗಿ ನಾನು ಉಳಿದಿದ್ದೇನೆ. ಸ್ವಯಂ ನಾನು ಪಟ್ಟದ ಮಹಿಷಿ, ರಾಜಸೂಯ ಯಾಗವನ್ನು ಮಾಡಿಸಿಕೊಂಡವಳು, ಸಿಂಹಾಸನದ ಮೇಲೆ ಕುಳಿತು ಧರ್ಮರಾಜನ ಜೊತೆಗೆ ಪಟ್ಟಾಭಿಷೇಕ ಮಾಡಿಸಿಕೊಂಡವಳು. ಇಂಥ ನಾನು ಇವತ್ತಿನ ದಿನ ಆ ಸುದೇಷ್ಣೆಯ ವಶಳಾಗಿ ಇದ್ದೇನೆ, ಅವಳ ಸೇವೆಯನ್ನು ಮಾಡ್ತಾ ಇದ್ದೇನೆ, ಕೈಂಕರ್ಯವನ್ನು ಮಾಡ್ತಾ ಇದ್ದೇನೆ. ವಿಕ್ರಿಯಾಂ ಪಶ್ಯಮೇ ತೀವ್ರಾಂ. ನನ್ನ ಪರಿಸ್ಥಿತಿ, ನನ್ನ ವಿಕಾರ, ನನ್ನ ಅವಸ್ಥೆ ಏನಾಗಿದೆ ಇದನ್ನು ನೋಡು. ಆಸೆ ಕಾಲಮುಪಾಸೀನ ಸರ್ವ ದುಃಖ ಸಹ ಪುನಃ. ಎಲ್ಲ ವಿಧವಾದ ದುಃಖವನ್ನ ಸಹನೆ ಮಾಡಿ ಎಷ್ಟಂತ ನುಂಗೋದು. ನುಂಗ್ಲಿಕ್ಕೊಂದು ಶಕ್ತಿ ಬೇಕು, ಸಾಮರ್ಥ್ಯ ಬೇಕು. ಕಷ್ಟಗಳೆಲ್ಲ ಬಂದದ್ದನ್ನ ನುಂಗಿ ಕೆಲವೊಮ್ಮೆ ಕಷ್ಟ ಬರದೇ ಇದ್ರೆ ನಮಗೆ ಕಷ್ಟವಾಗುತ್ತೆ. ನಿತ್ಯವೂ ಯಾರು ಆಪತ್ತಿಗೆ ಒಳಗಾಗಿರ್ತಾರೆ ಅವರಿಗೆ ಆಪತ್ತು ಇಲ್ಲದಿದ್ರೆ ಅವರಿಗೆ ಕಷ್ಟ, ಅದೇ ಅವರಿಗೆ ಭಯಾನಕವಾಗುತ್ತೆ. ಆ ರೀತಿಯಾಗಿ ನನ್ನ ಪರಿಸ್ಥಿತಿ ಆಗುವ ಹಂತ ಬಂದಿದೆ. ಅನಿತ್ಯ ಖಲು ಮರ್ತ್ಯಾನಾಂ ಅರ್ಥಾಶ್ಚ ವ್ಯಸನಾನಿಚ. ಮನುಷ್ಯರಿಗೆ ಪುರುಷಾರ್ಥಗಳು ಸಿಗತ್ತೆ, ವ್ಯಸನ ಕಷ್ಟಗಳು ಬರುತ್ತೆ. ಕಷ್ಟಗಳು ಬರುವುದಕ್ಕೂ ಪರ್ಯಾಯವಾಗತ್ತೆ. ಕಷ್ಟವೇ ಸದಾಕಾಲ ಬರುವುದಿಲ್ಲ, ಪುರುಷಾರ್ಥವೇ ಯಾವಾಗಲೂ ಸಿಗುವುದಿಲ್ಲ. ಮನುಷ್ಯನಿಗೆ ಪುರುಷಾರ್ಥಗಳು ಬರ್ತದೆ, ಅದಾದ ಮೇಲೆ ಕಷ್ಟ ಬರ್ತದೆ, ಕಷ್ಟಗಳು ಹೋಗುತ್ತೆ, ಮತ್ತೆ ಪುರುಷಾರ್ಥ ಬರ್ತದೆ. ಹೀಗೆ ಸುಖ ದುಃಖ ಚಕ್ರದಂತೆ ನಡೀತಾ ಇರ್ತದೆ. ಚಕ್ರ ಎಂದೆಂದಿಗೂ ನಿಲ್ಲುವುದು ಸಾಧ್ಯವಿಲ್ಲ. ಹಾಗೆ ನಾವು ಅಂದು ಎಷ್ಟು ದಾನ, ಏನು ಧರ್ಮ, ಎಂಥ ಯಜ್ಞ, ಏನು ಸಾಮ್ರಾಜ್ಯ, ಏನು ನಮ್ಮ ಕೀರ್ತಿ ಪ್ರತಿಷ್ಠೆ ಗೌರವಗಳು ಅಷ್ಟೆಲ್ಲವನ್ನು ಕಳೆದುಕೊಂಡು ಇವತ್ತು ನಾವು ಇನ್ನೊಬ್ಬರ ಪಾಲಿಗೆ ಬಿದ್ದಿದ್ದೇವೆ. ಅವರು ಹೊಟ್ಟೆಗೆ ಊಟಕ್ಕೆ ಹಾಕಿದರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ ಅನ್ನುವ ಪರಿಸ್ಥಿತಿ ನಮಗೆ ಬಂದಿದೆ. ಹೊಟ್ಟೆಗೆ ಹಾಕುವುದಿರಲಿ, ಅವರ ಅಂಗಮರ್ದನ ಮಾಡಿ ಕೈಗೆಲ್ಲ ಎಣ್ಣೆ ಗಂಧವನ್ನು ಹಚ್ಚಿಕೊಂಡು ಸುದೇಷ್ಣಿಗೆ ಲೇಪನ ಮಾಡಬೇಕು. ನಾನು ಯಾರಿಗೆ ನಾನು ಮಾಡಿದೆ? ನನ್ನ ಕುಂತಿ ಗಾಂಧಾರಿಗೆ ಕೆಲವೊಮ್ಮೆ ಬಿಟ್ಟರೆ ಇನ್ಯಾರಿಗೂ ನಾನು ಮಾಡಿಲ್ಲ. ಅಂಥದ್ದು ರಾಜಪತ್ನಿಯಾಗಿ ಪಟ್ಟದ ಮಹಿಷಿಯಾಗಿ ಇನ್ನೊಬ್ಬರ ಪಾದಸೇವೆಯನ್ನ ಅರ್ಥಾತ್
ಇನ್ನೊಬ್ಬರ ಈ ವಿಧವಾದ ದಾಸ್ಯವನ್ನು ಮಾಡುವ ಪ್ರಸಂಗ ನನಗೆ ಬಂದಿದೆ. ಅನಿತ್ಯ ಖಲು ಮರ್ತ್ಯಾನಾಂ ಅರ್ಥಾಶ್ಚ ವ್ಯಸನಾನಿ ಚ. ಬಹಳ ಮಹತ್ವದ ಮಾತಿದು. ಮನುಷ್ಯನಿಗೆ ನಿತ್ಯದಲ್ಲಿ ಸುಖ ಇದೆ, ದುಃಖವಿದೆ, ಸುಖವಿದೆ, ದುಃಖವಿದೆ. ಸುಖ ನಿರಂತರವಾಗಿ ನಡೆಯುವುದಿಲ್ಲ, ದುಃಖ ಎಲ್ಲ ಕಾಲದಲ್ಲಿ ಬರುವುದಿಲ್ಲ. ಅವನ ಪ್ರತಿಯೊಬ್ಬ ವ್ಯಕ್ತಿ ಮಾಡಿದ ಪುಣ್ಯ ಪಾಪಕ್ಕೆ ತಕ್ಕಂತೆ ಭಗವಂತ ಒಂದು ವ್ಯವಸ್ಥಿತವಾದ ಚಕ್ರವನ್ನ ನಿರ್ವಾಹ ಮಾಡಿದ್ದಾನೆ. ಆ ಚಕ್ರದಲ್ಲಿ ಸುಖವೂ ಇದೆ, ಆ ಚಕ್ರದಲ್ಲಿ ದುಃಖವೂ ಇದೆ. ಅವೆರಡೂ ನಮಗೆ ಫಲಪ್ರಸವವನ್ನ ಮಾಡ್ತಾ ಹಣವನ್ನ ನಮಗೆ ಸುಖವನ್ನ ಕೊಡ್ತಾ ದುಃಖವನ್ನು ಕೊಡ್ತಾ ಹಣವನ್ನು ಕೊಟ್ಟು ದಾರಿದ್ರ್ಯವನ್ನು ನೀಡಿ ನಮ್ಮನ್ನ ಚಕ್ರದಲ್ಲಿ ತಿರುಗಿಸ್ತಾ ಇರ್ತದೆ. ಇತಿ ಮತ್ವ ಪ್ರತೀಕ್ಷಾಮಿ ಭರ್ತೃಣಾಮುದಯಂ ಪುನಃ. ಇವತ್ತು ನಮಗೆ ದುಃಖವಿದೆ ಅಂತಂದ್ರೆ ಇದು ಕೊನೆವರೆಗೆ ಉಳಿಯುವುದಿಲ್ಲ, ಇದು ಹೋಗಲೇಬೇಕು, ಹೋಗತ್ತೆ ಎನ್ನುವ ಭರವಸೆಯಲ್ಲಿ ನನ್ನ ಪತಿಯರ ಉತ್ತಮವಾದ ಉದಯವಾಗತ್ತೆ. ಆ ಕಾಲದಲ್ಲಿ ನಮ್ಮ ಶತ್ರುಗಳ ನಿಧನ ಮಾಡಲು ಸಾಧ್ಯ ಎಂಬುದಾಗಿ ಭರವಸೆಯಿಂದ ನಾನು ಕಾಯ್ತಾ ಇದ್ದೇನೆ ಅಂತ ದ್ರೌಪದಿ ದೇವಿ ಈ ಮಾತನ್ನ ಹೇಳ್ತಾಳೆ. ಸಂತಸ ಮನುಷ್ಯನಿಗೆ ಬಂದೇ ಬರಬೇಕು, ಹಾಗೇ ಆಗಬೇಕು, ಇದರಲ್ಲಿ ವಿವಾದವಿಲ್ಲ. ಎಂದೆಂದಿಗೂ ಮತ್ತೆ ಪುರುಷಾರ್ಥವಾಗಲಿ ಸುಖವಾಗಲಿ ದುಃಖವಾಗಲಿ ಚಕ್ರದಂತೆ ನಡೆಯದೆ ಸದೈವ ಬರೀ ಸುಖ ಬರೀ ದುಃಖ ಅಂತನ್ನುವ ಕಾಲ ಎಂದೆಂದಿಗೂ ಯಾರಿಗೂ ಬರುವುದಿಲ್ಲ. ಏವ ಹೇತುರ್ಭವತಿ ಪುರುಷಸ್ಯ ಜಯಾವಹ. ಯಾರು ಜಯವನ್ನು ಕೊಟ್ಟಿರ್ತಾನೋ ಅದೇ ಕಾಲ ನಮಗೆ ದುಃಖವನ್ನೂ ಕೊಡುತ್ತೆ, ಪರಾಜಯವನ್ನ ಸೋಲನ್ನು ಕೊಡುತ್ತದೆ. ಯಾಕೆ ಸೋಲ್ತಾನೆ ಅಂತನ್ನುವುದಕ್ಕೆ ಏನೋ ಒಂದು ಸಣ್ಣ ನಿಮಿತ್ತವಿರುತ್ತದೆ. ಅವನ ಪಾಪ, ಅವನ ಪ್ರಾರಬ್ಧ, ಅವನ ಕರ್ಮ ಅದು ಮೂಲ. ಆ ಪಾಪ ಪ್ರಾರಬ್ಧಗಳೇ ಮೂಲವಾಗಿ ಕಾಲ ನಮಗೆ ನಿಮಿತ್ತ ಮಾಡಿಕೊಂಡು ಆ ಕರ್ಮವನ್ನು ನಿಮಿತ್ತ ಮಾಡಿ ನಮಗೆ ಸುಖವನ್ನು ಕೊಡುತ್ತದೆ, ದುಃಖವನ್ನು ಕೊಡುತ್ತದೆ. ಮೊದಲು ದುಃಖವನ್ನು ಕೊಟ್ಟಿತ್ತು, ಆದರೆ ಮುಂದೆ ಮತ್ತೆ ಕೊನೆಗೊಮ್ಮೆ ನಮಗೆ ಸುಖವಾಗುವುದು ನಿಶ್ಚಿತ. ಇದರಲ್ಲಿ ವಿವಾದ ಬೇಡ. ಏವ ಹೇತುರ್ಭವತಿ ಪುರುಷಸ್ಯ ಜಯಾವಹ ಪರಾಜಯೇ ಚ ಹೇತುಸ್ಸಹ ಇತಿ ಚ ಪ್ರತಿಪಾಲಯೇ. ಜಯವನ್ನು ಕೊಡುವಂತಹ ಯಾವ ಕಾಲವೋ ಅದೇ ನಮಗೀಗ ಪರಾಜಯವನ್ನು ಕೊಟ್ಟಿದೆ. ಪರಾಜಯವನ್ನು ಕೊಟ್ಟಂತಹ ಕಾಲ ನಿಯಾಮಕನಾದ ಭಗವಂತ ಅವನೇ ನಮಗೆ ಮುಂದೆ ಜಯವನ್ನು ಕೊಡುವವನಿದ್ದಾನೆ ಎನ್ನುವುದಕ್ಕಾಗಿ ಕಾಯ್ತಾ ಇದ್ದೇನೆ. ಹಿಂದೆ ನಾವು ಕೊಟ್ಟು ಈಗ ನಾವು ಬೇಡುತ್ತಿದ್ದೇವೆ. ದತ್ವಾ ಯಾಚಂತಿ ಪರಿಸ್ಥಿತಿ ಏನು ಬಂತು ಅಂದ್ರೆ ಹಿಂದೆ ಲಕ್ಷಾಂತರ ದಾನವನ್ನು ಕೊಟ್ಟದ್ದಾಗಿದೆ, ಕೋಟ್ಯಾಂತರ ದಾನವನ್ನು ಕೊಟ್ಟದ್ದಾಗಿದೆ. ದತ್ವಾ ಈಗ ಯಾಚಂತಿ, ಇನ್ನೊಬ್ಬರಿಂದ ಹಣವನ್ನು ಬೇಡುವ ಪ್ರಸಂಗ ಬಂದಿದೆ, ಪರಿಸ್ಥಿತಿ ಬಂದಿದೆ. ಎಂದೆಂದಿಗೆ ಬರಬಾರದು. ದತ್ವಾ ಯಾಚಂತಿ. ಈಗ ನಾವು ಪುರುಷಾಹ ಹತ್ವಾ ಹನ್ಯಂತ ಏವತೆ. ಯಾರು ಶತ್ರುಗಳನ್ನು ಸಂಹಾರ ಮಾಡಿದರೋ, ಅಪಾರವಾದ ಪರಾಕ್ರಮದಿಂದ ತಮ್ಮ ಎಲ್ಲ ವಿಧವಾದ ಶತ್ರುಗಳ ನಿರಾಸ ಮಾಡಿದರೋ ಅಂಥವರು ಇವತ್ತು ಶತ್ರುಗಳಿಂದ ಪೀಡಿತರಾಗ್ತಾ ಇದ್ದೇವೆ. ಪಾತಯಿತ್ವಾಚ ಪಾತ್ಯಂತೆ. ಹಿಂದೆ ನಾವು ರಣರಂಗದಲ್ಲಿ ಶತ್ರುಗಳನ್ನು ಕೆಳಕ್ಕೆ ಹಾಕಿ ತುಳಿದು ಮರ್ದನ ಮಾಡಿದ್ದೇವೆ. ಇವತ್ತು ನಮಗೆ ಶತ್ರುಗಳು ನಮ್ಮನ್ನು ಪೀಡಿಸುತ್ತಿದ್ದಾರೆ. ಕಾಲ ಬಂದಿದೆ, ಕಾಲವನ್ನು ಒಪ್ಪಿಕೊಳ್ಳಬೇಕು, ಅದನ್ನು ಸ್ವೀಕಾರ ಮಾಡಿಕೊಂಡು ನಾವು ದಾಟಬೇಕು. ನದೈವಸ್ಯ ಅತಿಭಾರೋಸ್ತಿ ನಚೈವಾಸ್ಯಾತಿ ವರ್ತನಂ. ಎರಡು ಮಾತು ಸತ್ಯವಾದ ಮಾತು. ನದೈವಸ್ಯ ಅತಿಭಾರೋಸ್ತಿ. ಭಾರೀ ಪ್ರಬಲನಾಗಿದ್ದಾನೆ, ಸಮರ್ಥನಾಗಿದ್ದಾನೆ, ಅವನಿಗೆ ಯಾವ ದೈವದ ಅಂಜಿಕೆ ಇಲ್ಲ, ಯಾವ ದೈವವೂ ಅವನನ್ನ ಪೀಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತೇ ಇಲ್ಲ. ದೈವದ ಮುಂದೆ, ದೈವ ಕರ್ಮದ ಮುಂದೆ, ಪಾಪದ ಮುಂದೆ, ಪುಣ್ಯದ ಮುಂದೆ ನಮ್ಮ ಅದೃಷ್ಟ ಅಂತೇನಿದೆಯೋ ಅದರ ಮುಂದೆ ಯಾವುದೂ ದೊಡ್ಡದಲ್ಲ, ಯಾರೂ ದೊಡ್ಡವರಲ್ಲ. ಪ್ರತಿಯೊಬ್ಬರೂ ಅತಿ ಕ್ಷುದ್ರ ಜಂತುಗಳು, ಅತ್ಯಂತ ಕ್ಷುದ್ರ ಜಂತುಗಳು. ಸತ್ತ ನಾಯಿಯನ್ನ ಒಬ್ಬ ಚಾಂಡಾಲಿ ಹೇಗೆ ಎಳಿತ ಒಯ್ಯಬೇಕೋ ಆ ರೀತಿಯಾಗಿ ನಮ್ಮನ್ನ ದೈವ ಎಳಿತ ಒಯ್ಯತ್ತೆ. ಯಾವ ವ್ಯಕ್ತಿಗೂ ಯಾವ ಬೆಲೆಯೂ ಇಲ್ಲ ದೈವದ ಮುಂದೆ. ಅವನು ಎಂಥ ವ್ಯಕ್ತಿಯೂ ಆಗಿರಬಹುದು, ಲಕ್ಷ ಜನರಿಗೆ ಹೊಟ್ಟೆಗೆ ಹಾಕುವ ಸಾಮರ್ಥ್ಯವಿರತಕ್ಕ ಮಹಾದೊರೆ, ರಾಜಾಧಿರಾಜನಾಗಿರ್ಬೋದು ಒಂದು ಕಾಲಕ್ಕೆ. ಆದರೆ ಆ ಕಾಲ ಮೀರಿ ತಿರುಗಿ ಬಂತೋ ಆಗ ಅದೆಲ್ಲ ಸವರಿ ಹೋಗುತ್ತೆ. ದೈವ ಅವನನ್ನು ಹಣ್ಣು ಮಾಡಿ ಜರ್ಜರಿತಗೊಳಿಸಿ ಇಟ್ಟಿರ್ತದೆ. ಇದು ಸತ್ಯವಾದಂತಹ ವಸ್ತುಸ್ಥಿತಿ. ಇದರಲ್ಲೇನು ಅತಿಶಯೋಕ್ತಿ ಇಲ್ಲ. ನದೈವಸ್ಯ ಅತಿಭಾರೋಸ್ತಿ.
ದೈವಕ್ಕೆ ಯಾವುದು ಕಠಿಣ ಅಂತಿಲ್ಲ. ಒಬ್ಬ ಶತ್ರುವಿಗೆ ಇನ್ನೊಬ್ಬ ಶತ್ರುವಿನ ಜೊತೆಗೆ ಆಡುವುದು, ಯುದ್ಧವಾಡುವುದು ಕಠಿಣವಾಗಿರಬಹುದು. ಒಬ್ಬ ಶತ್ರುವಿಗೆ ಇನ್ನೊಬ್ಬ ಶತ್ರುವಿನ ಜೊತೆಗೆ ಯುದ್ಧವಾಡುವುದು ಕಠಿಣವಾಗಿರಬಹುದು. ಆದರೆ ದೈವಕ್ಕೆ, ಅಮೆರಿಕಾ ದೇಶಕ್ಕೆ ರಷ್ಯಾ ಜೊತೆಗೆ USSR ಜೊತೆಗೆ ಯುದ್ಧವಾಡುವುದು ಒಂದಿನ ಕಾಲಕ್ಕೆ ಕಠಿಣವಾದ ಕೆಲಸವಾಗಿರಬಹುದು. ಆದರೆ ದೈವಕ್ಕೆ ಆ USSR ಅಂತನ್ನುವ ಹೆಸರು ಉಳಿಯದಂತೆ ನಿರ್ನಾಮ ಮಾಡುವ ಶಕ್ತಿ ಮಾತ್ರ ಉಂಟು. ನಮ್ಮ ಕಣ್ಣೆದರಲ್ಲಿ ಒಬ್ಬ ವ್ಯಕ್ತಿಯ ಜೀವಮಾನದಲ್ಲಿ ಅತೀ ದೊಡ್ಡದಾದಂತಹ ಸಮೃದ್ಧವಾದ ರಾಷ್ಟ್ರ ನಿರ್ನಾಮವಾಗಿ ಹೋಗುವಂತಹ ಘಟನೆಯನ್ನು, ಸಂಗತಿಯನ್ನು ಕಾಣ್ತೇವೆ. ಅದೇ ಹಿರೋಶಿಮಾ, ಅದೇ ಜಪಾನು, ಅದು ಅತ್ಯಂತ ವೈಭವಪೂರ್ಣವಾಗಿ ತನ್ನ ಸಿರಿ ಸಂಪತ್ತಿನಲ್ಲಿ ಮುಳುಗುವ ಸ್ಥಿತಿಯನ್ನೂ ನಾವು ಕಾಣ್ತೇವೆ. ರಾಷ್ಟ್ರ ರಾಜ್ಯಗಳು ಯಾವ ರೀತಿಯಾಗಿ ಚಕ್ರದಲ್ಲಿ ಪರಿವರ್ತನೆ ಹೊಂದದೆ ಅಂತನ್ನುವುದಕ್ಕೆ ಇದೆಲ್ಲ ದೃಷ್ಟಾಂತಗಳು. ಅದೇ ವ್ಯಕ್ತಿ, ಯಾವ ವ್ಯಕ್ತಿ ಸದಾಂ ಹುಸೇನ್ ಹೆಸರು ಕೇಳಿದರೆ ಈ ವಾಸ್ ಎ ಟೆರರ್ ಆಫ್ ದ ವರ್ಲ್ಡ್, ಜಗತ್ತಿನ ಅತ್ಯದ್ಭುತ ದುರ್ದಮ್ಯ ದುಷ್ಟಶಕ್ತಿ ಅಂತ ನಾವು ಕೇಳ್ತಿದ್ವಿ, ಅವನಿಗೆ ಏನ್ ಪರಿಸ್ಥಿತಿ ಆಯಿತು ಅದನ್ನು ನೋಡ್ತೇವೆ. ಇದೇ ವ್ಯಕ್ತಿ ನಾಳೆ ಇವತ್ತು ಭಾರೀ ಸ್ಥಿತಿಯಲ್ಲಿದ್ದವ ಕೆಳಗೆ ಬಿದ್ದಿರ್ತಾನೆ. ಏನೂ ಇಲ್ಲದ ವ್ಯಕ್ತಿ, ಏನೂ ಇಲ್ಲದ ವ್ಯಕ್ತಿ ಪುರುಪುರು ಪುರುಪುರು ಉರಿದಂತೆ ಉರಿದ ಹರ್ಷದ್ ಮೆಹ್ತಾ, ಏನಾಯಿತು ಕೊನೆಗೆ? ಅಷ್ಟೇ ಬಲೂನಿನಲ್ಲಿ ಪಂಕ್ಚರ್ ಮಾಡಿದಂತೆ ಅವನು ಹಾಳಾಗಿ ಬಿದ್ದ. ಬಲೂನ್ ಪಂಕ್ಚರ್ ಮಾಡಿದಂತೆ ಹಾಳಾಗಿ ಬಿದ್ದ. ಏನಾಯಿತು ಪರಿಸ್ಥಿತಿ? ನ ದೈವಸ್ಯ ಅತಿಭಾರೋಸ್ತಿ. ದೈವದ ವಿರುದ್ಧವಾಗಿ ಯಾವ ವ್ಯಕ್ತಿಯೂ ಇಲ್ಲ. ಅವನು ಶ್ರೀಮಂತನಿರಬಹುದು, ಬಡವನಿರಬಹುದು, ಅಥವಾ ಅತೀ ಬಡವ ಹೇಗೆ ಶ್ರೀಮಂತನಾಗ್ತಾನೆ? ದೈವಕ್ಕೆ ಸಾಧ್ಯ. ಅತೀ ಶ್ರೀಮಂತ ಬಡವ ಹೇಗಾಗ್ತಾನೆ? ದೈವಕ್ಕೆ ಸಾಧ್ಯ. ದೈವಕ್ಕೆ ಸಾಧ್ಯ ಯಾವುದಿಲ್ಲ. ದೈವದ ಮುಂದೆ ಯಾರ ಆಟ ನಡೆಯುವುದಿಲ್ಲ. ಬೇಕು ಇಲ್ಲ, ಬೇಡವಿಲ್ಲ. ಒಂದು ಮಾತು ಪಾಲ್ಖಿವಾಲ ಅವರು ಬರೀತಾರೆ, ಒಂದು ಮಾತು. ಸಹಜವಾಗಿ ಡೆಮಾಕ್ರಸಿ, ನಮ್ಮ ರಾಷ್ಟ್ರ ಡೆಮಾಕ್ರಸಿ ಇದ್ದದ್ದು. ಇಂಥ ಡೆಮಾಕ್ರಸಿಯ ರಾಜ್ಯದಲ್ಲಿ ಯಾರಿಗೆ ಸುಪ್ರೀಂ ಸವರೆಂಟಿ ಎಂದೆಂದಿಗೂ ಇಲ್ಲ. ಸವರೆಂಟಿ, ಸಾರ್ವಭೌಮತ್ವ ಎಂದಿಗೂ ಇಲ್ಲ. ಇದು ಸತ್ಯವಾಗಿದ್ರೂ ಕೂಡ ಒಬ್ಬ ಜ್ಯೋತಿಷಿ ಪಾಲ್ಖಿವಾಲ ಅವರ ಜೊತೆಗೆ ದಿಲ್ಲಿಯಿಂದ ಮುಂಬೈಗೆ ಬರ್ತಿರ್ತಾನೆ. ಬರ್ತಾ ಇರುವಾಗ ಅವನು ಮಾತಾಡ್ತಾ ಇರುವಾಗ ಅವನಿಗೆ ಪಾಲ್ಖಿವಾಲರ ಪರಿಚಯ ಆಯಿತು. ಅವನು ಹೇಳಿದ, ಜ್ಯೋತಿಷಿ, ಭಾರಿ ಉತ್ತಮ ಜ್ಯೋತಿಷಿ, ಅವನು ಹೇಳಿದ, ಇನ್ನು ಸರಿಯಾಗಿ 52 ದಿನಗಳಲ್ಲಿ ಇಂದಿರಾ ಗಾಂಧಿಯವರು ಸೊವೆರೆಂಟಿಯನ್ನು ಪಡಿತಾರೆ, ಇನ್ನೂ ದೊಡ್ಡ ಎತ್ತರದ ಸ್ಥಿತಿಯನ್ನು ಹೊಂದುತ್ತಾರೆ ಅಂತ ಅವನು ಹೇಳಿದ. ಇವನಂದ, ಪ್ರೈಮ್ ಮಿನಿಸ್ಟರ್ಗಿಂತ ಇನ್ನು ಎತ್ತರದ ಸ್ಥಿತಿ ಇಲ್ವೇ ಇಲ್ಲ, ಏನಾಗ್ತಾಳವಳು ಇಂದಿರಾ ಗಾಂಧಿ? ಏನೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನನಗೆ ವಿಶ್ವಾಸವೇ ಬರಲಿಲ್ಲ. ಅವನು ಹೇಳಿದ ಮಾತು ಕಾನ್ಸ್ಟಿಟ್ಯೂಷನಲಿ ಇಂಪಾಸಿಬಲ್ ಅಂತ ನಾನು ಮನಸ್ಸಿಗೆ ತಿಳ್ಕೊಂಡೆ. ಅವನ ಜೊತೆಗೆ ನಾನು ಬಹಳ ಮಾತಾಡಲಿಲ್ಲ, ಸುಮ್ಮನಾದೆ. ಸರಿಯಾಗಿ 52 ದಿನ, ಅಕಸ್ಮಾತ್ತಾಗಿ ನಾನು 52 ದಿನ ಆದ ಮೇಲೆ ಪೇಪರ್ ನೋಡ್ತಾ ಇದ್ದಾಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಪೂರ್ಣ ಡಿಕ್ಟೇಟರ್ ಆದ್ಲವಳು. ಆಗೇನದು ಸಾವರೆಂಟಿ ಅಲ್ಲ? ವಾಸ್ ಶಿ ಜಸ್ಟ್ ಎ ಪ್ರೈಮ್ ಮಿನಿಸ್ಟರ್? ನೋ, ಶಿ ಹ್ಯಾಸ್ ಎಕ್ಸೆಲ್ಡ್, ಶಿ ಹ್ಯಾಡ್ ಎಕ್ಸೆಲ್ಡ್. ತನ್ನನ್ನು ತಾನು ಮೀರಿ ಅತ್ಯದ್ಭುತವಾದಂತಹ ಸಾರ್ವಭೌಮತ್ವವನ್ನು ಪಡೆದು ಬಿಟ್ಟಿದ್ಲು 52ನೇ ದಿನಕ್ಕೆ. ಐ ಮೇ ಬಿ ರಾಂಗ್ ಇನ್ ದ ನಂಬರ್ಸ್. 52, 42, 2 ತಿಂಗಳು 10 ದಿವಸವೋ ಸ್ವಲ್ಪ ವ್ಯತ್ಯಾಸ ಇರಬಹುದು. ಆದರೆ ಕೆಲವು ದಿನಗಳಲ್ಲಿ ಇಂದಿರಾ ಗಾಂಧಿ ಈ ಸ್ಥಿತಿಯನ್ನು ಪಡಿತಾಳೆ, ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗ್ತಾಳೆ ಅಂತ ಹೇಳಿದ ಮಾತು ನಾನು ಬೆಳಗಿನ ಜಾವ 7 ಗಂಟೆಗೆ ಪೇಪರ್ ನೋಡಿದಾಗ ನನಗೆ ಕಂಡಿತು. ಆಗ ಅವನು ಹೇಳಿದ ಮಾತು ನನಗೆ ಪೂರ್ಣವಾಗಿ ಖಚಿತ, ಸತ್ಯ ಅಂತಾಯಿತು, ನನಗೆ ತೋರಿತು ಅಂತ ಮಾತನ್ನ ದಾಖಲೆ ಮಾಡಿದ್ದಾರೆ ವಿ ದ ಪೀಪಲ್ ಅಂತನೋ ಗ್ರಂಥದಲ್ಲಿ. ಹೇಳೋ ತಾತ್ಪರ್ಯವೇನು ಅಂತಂದ್ರೆ, ನದೈವಸ್ಯಾತಿ ಭಾರೋಸ್ತಿ. ಡೆಮಾಕ್ರಸಿ ನೋಡಿದರೆ ನಿಜವಾಗಿ ಏನೇನು ಯಾರಿಗೂ ಹೆಚ್ಚಿನ ಅಧಿಕಾರವಿಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಕೊಟ್ಟಿದ್ದಾರೋ ಅಷ್ಟೇ ಅಧಿಕಾರ. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಕ್ಕಾಗಿ ಏನೆಲ್ಲ ಆಗಲಿಕ್ಕೆ ಸಾಧ್ಯವಿದೆ ಅಂತ ಅನ್ನೋದು ಕಾಣಿಸ್ತದೆ. ಹೀಗೆ ಒಂದೊಂದು ದೊಡ್ಡ ದೊಡ್ಡ ಡೈನೆಸ್ಟಿಗಳು, ಎಂತೆಂಥ ದೊಡ್ಡ ದೊಡ್ಡ ಡೈನೆಸ್ಟಿಗಳು, ಭಾರಿ 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 ರಾಜರು ಅಂತನ್ನುವವರೆಲ್ಲ ಮಣ್ಣು ಮುಕ್ಕಿ ಹೋದರು, ಏನು ಉಳಿಯದಂತೆ ನಿರ್ನಾಮವಾಯಿತು ಅಂತ ಅನ್ನೋದನ್ನು ಕೇಳ್ತೇವೆ. ಏನೂ ಇಲ್ಲದಂತಹ ವ್ಯಕ್ತಿಗಳು ಅತೀ ಸುಸ್ಥಿತಿಯಲ್ಲಿ ಬಂದು ಮೆರಿತಾ ಇದ್ದಾರೆ ಅನ್ನೋದನ್ನು ನಾವು ಕೇಳ್ತೇವೆ. ನದೈವಸ್ಯ ಅತಿ ಭಾರ, ಬಹಳ ಮಹತ್ವದ ಮಾತು. ನಾವು ತಪ್ಪು ತಿಳಿದಿದ್ದೇವೆ. ನಮ್ಮ ಪ್ರಯತ್ನದಿಂದ ದೈವವನ್ನು ನಾವು ಮೆಂಡು ಮಾಡ್ತೇವೆ, ದೈವವನ್ನು ಬೆಂಡು ಮಾಡ್ತೇವೆ, ದೈವವನ್ನು ಭಾಗಿಸ್ತೇವೆ, ನಮ್ಮ ಮನಸ್ಸಿಗೆ ತಕ್ಕಂತೆ ಅದನ್ನು ಹೊರಳಿಸ್ತೇವೆ
ಇದೆಲ್ಲ ಸಾಧ್ಯವಿಲ್ಲ. ದೈವವನ್ನು ಹೊರಡಿಸ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಪ್ರಯತ್ನ ಮಾಡಿ ದೇವತೆ ಆರಾಧನೆ ಮಾಡಿದರೆ, ಭಗವಂತನ ಆರಾಧನೆ ಮಾಡಿದರೆ ಉಂಟು, ಸಾಕಷ್ಟು ಬದಲಾವಣೆಯನ್ನು ನಾವು ಮಾಡಬಹುದು. ದಿಕ್ಕೇ ಬದಲಾಗುವಂತೆ ನಾವು ಮಾಡಿಕೊಳ್ಳಬಹುದು ಭಗವಂತನ ಆರಾಧನೆಯಿಂದ. ಭಗವಂತನ ಆರಾಧನೆ ಬಿಟ್ಟು ನಾವು ಸ್ವಂತವಾದ ಪ್ರಯತ್ನದಿಂದ ನಾನು ಗೆಲ್ತೇನೆ, ದೈವವನ್ನ ಮೀರ್ತೇನೆ, ಯಾರ ತಾತನಿಗೂ ಸಾಧ್ಯವಾಗಿಲ್ಲ. ನ ದೈವಸ್ಯ ಅತಿಭಾರೋಸ್ತಿ. ಅಷ್ಟೇ ಅಲ್ಲ, ನಚೈವಾಸ್ಯಾತಿ ವರ್ತನಂ, ಇದನ್ನ ಅತಿವರ್ತನ ಮಾಡುವುದು, ಇದನ್ನು ಮೀರುವುದು, ದೈವವನ್ನು ಮೀರುವುದು ಯಾರಿಗೆ ಸಾಧ್ಯವಿಲ್ಲ. ದೈವವನ್ನು ಮೀರುವುದು ಯಾರಿಗೂ ಸಾಧ್ಯವಿಲ್ಲ. ಬರುವ ಹಾನಿ ವೃದ್ಧಿ ತನ್ನ ಕಾಲವ ಮೀರಲು ಹೊಲಿಯದು ಎಚ್ಚರಿಕೆ. ಎಂದೆಂದಿಗೂ ಯಾವ ಹೊತ್ತಿಗೆ, ಯಾವ ಘಳಿಗೆಗೆ, ಯಾವ ದಿನಕ್ಕೆ, ಯಾವ ವರ್ಷಕ್ಕೆ, ಯಾವ ತಿಂಗಳಿಗೆ ಏನಾಗಬೇಕೋ ಆ ಘಟನೆ ಆಗಲೇಬೇಕು. ದೈವಕ್ಕೆ ಅಪೀಲ್ ಮಾಡಿ ನೀವು ಬದಲಾಯಿಸಿದ್ರೆ ಉಂಟು. ದೈವಕ್ಕೆ ಅಪೀಲ್ ಮಾಡಿದ್ರೆ ಇನ್ನು ಬೇರೆ ಮಾರ್ಗದಿಂದ ನಾನು ಅದನ್ನ ಬದಲಾಯಿಸ್ಕೊಳ್ತೀನಿ, ವ್ಯತ್ಯಾಸ ಮಾಡಿಕೊಳ್ತೀನಿ, ಇದು ಸಾಧ್ಯವಿಲ್ಲ. ಹಾಗಾಗಿ ನದೈವಸ್ಯಾತಿ ಭಾರೋಸ್ತಿ ನಚೈವಾಸ್ಯಾತಿ ವರ್ತನಂ. ನೆನಪಿಟ್ಕೊಳ್ಳಿ, ಈ ಮಾತು ಎಂದೆಂದಿಗೆ ಜೀವನದಲ್ಲಿ ಮರಿಬಾರದು. ದೇವನೊಬ್ಬ ಇರುವನೆಂದು ಮರೆಯಬಾರದು ಅಂತ ಶಾಸ್ತ್ರ ಹೇಳುತ್ತಲ್ಲ, ಹಾಗೆ ಮರೆಯಬಾರದ ಒಂದು ಸಂಗತಿ ಮಹಾಭಾರತದ ಒಂದು ಸಂದೇಶವಿದ್ರೆ ನದೈವಸ್ಯ ಅತಿಭಾರೋಸ್ತಿ ನಚೈವ ಅಸ್ಯ ಅತಿವರ್ತನಂ. ದೈವಕ್ಕೆ ಇದು ಮಾಡಲು ದೈವಕ್ಕೆ ಸಾಧ್ಯವಿಲ್ಲ ಅಂತಿಲ್ಲ, ಏನನ್ನೂ ಮಾಡಬಹುದು ದೈವ. ಯಾರೂ ದೈವವನ್ನು ಮೀರಲು ಸಾಧ್ಯವಿಲ್ಲ. ದೈವ ಎಲ್ಲಕ್ಕಿಂತಲೂ ಅದ್ಭುತವಾಗಿರುವಂತಹದ್ದು. ಭಾರತೀ ದೇವಿ, ದ್ರೌಪದಿ ದೇವಿ ಹೇಳುವ ಮಾತು ನದೈವಸ್ಯ ಅತಿಭಾರೋಸ್ತಿ ನಚೈವಾಸ್ಯಾತಿ ವರ್ತನಂ ಇತಿ ಚಾಪ್ಯಾಗಮಂ ಭೂಯೋ ದೈವಸ್ಯ ಪ್ರತಿಪಾಲಯೇ. ಹಾಗಾಗಿ ದೈವವನ್ನ ನಾನು ಪ್ರತಿಪಾಲನೆ ಮಾಡ್ತಾ ಇದ್ದೇನೆ, ಪ್ರತೀಕ್ಷೆ ಮಾಡ್ತಾ ಇದ್ದೇನೆ. ದೈವ ಯಾವಾಗ ಒಳ್ಳೇದಾಗತ್ತೆ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ, ಇಷ್ಟೇ ಅಂತ ದ್ರೌಪದಿ ದೇವಿ ಹೇಳ್ತಾ ಇದ್ದಾಳೆ. ಸ್ಥಿತಂ ಪೂರ್ವಂ ಜಲಂ ಯತ್ರ ನ ಪುನಸ್ತತ್ರ ತಿಷ್ಠತಿ. ಕಾಲ ಬದಲಾಗಲೇಬೇಕು, ಕಾಲ ಬದಲಾಗಲೇಬೇಕು. ಅದು ಕಾಲದ ಸ್ವಭಾವ, ಅದು ಕರ್ಮದ ಸ್ವಭಾವ. ಕಾಲಕ್ಕೆ ತಕ್ಕಂತೆ ಅಲ್ಲ, ಕರ್ಮಕ್ಕೆ ತಕ್ಕಂತೆ ಕಾಲ. ಕಾಲ ಕರ್ಮಕ್ಕೆ ತಕ್ಕಂತೆ ಭಗವಂತ ನಮ್ಮನ್ನು ಪ್ರೇರಣೆ ಮಾಡ್ತಾನೆ, ನಾನಾ ವಿಧವಾದ ಕರ್ಮಗಳಲ್ಲಿ ತೊಡಗಿಸ್ತಾನೆ, ಹಿತ ಅಹಿತಗಳನ್ನು ಮಾಡ್ತಾನೆ, ಸುಖ ದುಃಖಗಳನ್ನು ಪರಮಾತ್ಮ ಕೊಡ್ತಾನೆ. ಕೊಡುವುದಕ್ಕೆ ಪರಮಾತ್ಮ ಕರ್ಮವನ್ನು ನಿಮಿತ್ತ ಮಾಡ್ತಾನೆ. ಕಾಲವನ್ನು ತಂದು ಆ ಕಾಲದ ಮೇಲೆ ಹೆಸರು ಹಾಕಿ ಬಹಳ ದಿನವಾಯಿತು, ಆದ್ದರಿಂದ ಹೀಗಾಯ್ತು ಹಾಗಾಯ್ತು ಅಂತ ಹೆಸರಾಗ್ತಾನೆ. ಅಂತೂ ಕರ್ಮವನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ಮಾಡುವ ಈ ಏನು ಆಟ ಇದೆ, ಈ ದೈವ ವಿಧಿ ವಿಲಾಸ ಅಂತ ಏನ್ ಕರಿತೇವೆ, ಇದು ಬಹಳ ವಿಚಿತ್ರವಾಗಿರುವಂತಹದ್ದು. ಸ್ಥಿತಂ ಪೂರ್ವಂ ಜಲಂ ಯತ್ರ ಪುನಸ್ತತ್ರ ತಿಷ್ಠತಿ. ನದಿ ಹರಿಯುವ ನದಿಯಲ್ಲಿ ಹೆಜ್ಜೆ ಒಂದು ಸಲ ಇಟ್ಟಾಗ ಅವನ ಮತ್ತೊಮ್ಮೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯವಿಲ್ಲ. ಯು ಕಾನ್ ಸ್ಟೆಪ್ ಇನ್ ದ ಸೇಮ್ ವಾಟರ್ ಅಂತ ಕರೀತಾನೆ ಇಂಗ್ಲಿಷಿನಲ್ಲಿ. ಅದೇ ಮಾತು ಮಹಾಭಾರತ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಸ್ಥಿತಂ ಪೂರ್ವಂ ಜಲಂ ಯತ್ರ ನ ಪುನಸ್ತತ್ರ ತಿಷ್ಠತಿ. ಒಂದು ಕಡೆಗೆ ಬಿದ್ದ ನೀರು ಅದು ಹರಿಲೇಬೇಕು, ಮುಂದೆ ಹೋಗಲೇಬೇಕು. ಅದು ಎಂದೆಂದಿಗೂ ಇದ್ದಲ್ಲಿ ಉಳಿಯುವುದು ಸಾಧ್ಯವಿಲ್ಲ. ಎರಡು ರೀತಿಯಿಂದ ಅದು ವ್ಯತ್ಯಾಸವಾಗಬಹುದು. ಒಂದು ಹರಿದು ಹೋಗಬಹುದು, ಅಥವಾ ನೀರಿನಲ್ಲಿ ಮಣ್ಣಿನಲ್ಲಿ ಇಂಗಿ ಹೋಗಬಹುದು, ಅಥವಾ ಆವೆಯಾಗಿ ಬಾಷ್ಪವಾಗಿ ಹೋಗಿಬಿಡಬಹುದು. ಅಂತೂ ಇದ್ದಲ್ಲಿ ಉಳಿಯುವುದಿಲ್ಲ. ಕಲ್ಲು ಇದ್ದಲ್ಲಿ ಬಿದ್ದಿರ್ತದೆ, ಅದೆಲ್ಲ ಹೋಗುವುದಿಲ್ಲ, ಇದ್ದಲ್ಲಿ ಬಿದ್ದಿರ್ತದೆ. ಕಟ್ಟಿಗೆ ಬಿದ್ದಲ್ಲಿ ಬಿದ್ದಿರ್ತದೆ. ಅದಲ್ಲ, ನೀರು ಎಂದೆಂದಿಗೂ ನೀರಿನ ಸ್ವಭಾವ ಒಂದು ಕಡೆಗೆ ಇರುವುದಿಲ್ಲ. ನೀರಿದೆ, ಅದು ಒಣಗಿ ಹೋಗಬೇಕು, ಅಥವಾ ಭೂಗರ್ಭದಲ್ಲಿ ಮುಳುಗಬೇಕು, ಇಲ್ಲವೇ ಸರಿದು ಹೋಗಬೇಕು, ಹರಿದು ಹೋಗಬೇಕು. ಹಾಗಾಗಿ ಸ್ಥಿತಂ ಯತ್ರ ಜಲಂ ತತ್ರ ನ ಪುನಸ್ತತ್ರ ತಿಷ್ಠತಿ ಇತಿ ಪರ್ಯಾಯಮಿಚ್ಛಂತಿ ಪ್ರತೀಕ್ಷಾಮ್ಯುದಯಂ ಪುನಃ ದೈವೇನ ಕೆಲ ಯಸ್ಯಾರ್ಥ ಸುನೀತೋಪಿ ವಿಪದ್ಯತೆ. ದೈವೇನ ಕೆಲ ಯಸ್ಯಾರ್ಥ ಸುನೀತೋಪಿ ವಿಪದ್ಯತೆ. ಯಾವನಿಗೆ ಪುರುಷಾರ್ಥವಿದೆ, ಯಾವನ ಸಂತಸವನ್ನ ಸುಖವನ್ನ ಪಡಿಬೇಕು ಅಂತ ಎಲ್ಲ ಸಂಪತ್ತನ್ನ ಮಾಡಿಕೊಂಡಿದ್ದಾನೆ, ಒಳ್ಳೆ ಸಮೃದ್ಧಿ ಇದೆ, ಬೇಕಾದಷ್ಟು ಗಳಿಸಿದ್ದಾನೆ, ಸುಖವನ್ನೇ ಅನುಭವಿಸಬೇಕು ಅಂತನ್ನುವುದಾಗಿ ನಿಶ್ಚಯಿಸಿದ್ದಾನೆ. ಆದರೆ ದೈವ ಇತ್ತು ಅಂದರೆ ವಿಪದ್ಯತೆ, ವಿಪತ್ತಿಗೆ ಒಳಗಾಗ್ತಾನೆ. ಅವನ ಎಷ್ಟೇ ಐಶ್ವರ್ಯವಿದ್ರೂ ಕೂಡ ಆ ಐಶ್ವರ್ಯ ನಿರ್ನಾಮವಾಗಿ ಹೋಗುತ್ತೆ, ಹೆಸರೂ ಇಲ್ಲದಂತೆ ಹಾಳಾಗಿ ಹೋಗ್ತದೆ, ನೆರಳು ಬೀಳದಂತೆ ನೆಲಸಮವಾಗುತ್ತೆ. ಇಷ್ಟು ಅದ್ಭುತವಾದ ರೀತಿಯಲ್ಲಿ ದೈವದ ಆಟವಿದೆ. ಸದಾ ದೈವಾಗಮೇ ಯತ್ನಃ ತೇನ ಕಾರ್ಯೋ ವಿಜಾನತ. ಹಾಗಾಗಿ ಮಾಡಬೇಕೇನೆ? ಹಾಗಾದರೆ ದೈವವನ್ನ ಅನುಕೂಲ ಮಾಡಿಕೊಳ್ಳುವುದಕ್ಕಾಗಿ ನೀನು ಪ್ರಯತ್ನವನ್ನು ಮಾಡು. ದ್ರೌಪದಿ ದೇವಿ ಹೇಳ್ತಾರೆ, ಬಹಳ ಮಹತ್ವದ ಮಾತು, ಅತಿ ಸುಂದರವಾದ ಮಾತು. ದೈವವನ್ನು ಅನುಕೂಲ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡು. ದೈವ ಬಿಟ್ಟು ಯಾವ ವ್ಯಕ್ತಿಯನ್ನ, ಶ್ರೀಮಂತನನ್ನ, ರಾಜನನ್ನ, ಅಧಿಕಾರಿಯನ್ನ,
ಯಾವುದೋ ಒಬ್ಬ ಬಲಿಷ್ಠನನ್ನ ಅವನನ್ನ ವಶ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಡ. ನಾವು ಲೌಕಿಕವಾದ ವ್ಯಾಪಾರದಿಂದ, ಶ್ರಮದಿಂದ, ಪ್ರಯತ್ನದಿಂದ ಹಣವನ್ನು ಗಳಿಸುವ ಏನು ಕಾರ್ಯವನ್ನ ಮಾಡ್ತೇವೆ, ಇದಕ್ಕೊಂದೇ ಒಂದು ಉತ್ತರ, ದ್ರೌಪದಿ ದೇವಿ ಹೇಳುವಂತಹ ಉತ್ತರ, ದೈವವನ್ನು ಅನುಕೂಲ ಮಾಡಿಕೊಳ್ಳಿ. ದೈವ ಅನುಕೂಲವಾದರೆ ನೀವು ಯಾರೂ ಪ್ರತಿಕೂಲರಾಗುವುದಿಲ್ಲ. ದೈವ ಅನುಕೂಲವಿಲ್ಲದೆ ಇದ್ರೆ ಯಾರೂ ನಿಮಗೆ ಅನುಕೂಲವಾಗಲಿಕ್ಕೆ ಸಾಧ್ಯವಿಲ್ಲ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳಿದಂತೆ, ಕಿಂಕುರುವಂತೆ ಗ್ರಹ ಸರ್ವೇ ಪ್ರಸನ್ನೆ ಶ್ರೀನಿಕೇತನೆ, ಕಿಂಕುರುವಂತೆ ಗ್ರಹ ಸರ್ವೇ ಅಪ್ರಸನ್ನೆ ಶ್ರೀನಿಕೇತನೆ. ಪರಮಾತ್ಮ ಶ್ರೀನಿಕೇತ, ಆ ಭಗವಂತ, ಅವನು ಅಪ್ರಸನ್ನನಾದಾಗ ಯಾವ ದೇವತೆಯೂ ನಮಗೇನು ಹರಸಲಿಕ್ಕೆ ಸಾಧ್ಯವಿಲ್ಲ, ಕೃಪೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅನುಕೂಲ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಭಗವಂತ ಅವಕೃಪೆ ಮಾಡುವಾಗ ಯಾರು ಅನುಕೂಲ ಮಾಡಲಾರರು, ಪರಮಾತ್ಮ ಕೃಪೆ ಮಾಡುವಾಗ ಯಾವ ದೈವ ನಮಗೆ ಪ್ರತಿಯಾಗಿ ನಿಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ಭಗವಂತನೊಬ್ಬ ಸತ್ಯ. ಆದ್ದರಿಂದ ಆ ಭಗವಂತನ ಆರಾಧನೆ ಮಾಡಬೇಕು. ಅವನ ದೈವದ ಅನುಗ್ರಹ ನಮಗಾಗಲಿ ಅಂತನ್ನುವುದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡಬೇಕು. ನೂನಂ ಬಾಲತೆಯ ಧಾತುರ್ಮಯಾ ವೈ ವಿಪ್ರಿಯಂ ಕೃತಂ. ನಾನು ಹುಡುಗಾಟದಿಂದ ನಾನೇನೋ ದೇವರಿಗೆ ವಿರುದ್ಧವಾಗಿ ಮಾಡಿದ್ದನೇನೋ, ಅದಕ್ಕಾಗಿ ನನಗೆ ಈ ತರಹ ಪೀಡೆಯಾಗಿದೆ ಅಂತ ಎಲ್ಲರೂ ಮಾತಾಡಬೇಕಾದ ಮಾತನ್ನ ಭಾರತೀ ದೇವಿ, ದ್ರೌಪದಿ ದೇವಿ ಹೇಳ್ತಾರೆ. ಯಾನಜಾತ ಸ್ವಯಂ ಪಿಂಶೆ ಗಾತ್ರೋದ್ವರ್ತನಮಾತ್ಮನಃ ಅನ್ಯತ್ರ ಕುಂತ್ಯ ಭದ್ರಂತೆ ಸಾಪಿನಶ್ಪ್ಯದ್ಯ ಚಂದನಂ. ಸುದೇಷ್ಣಾದೇವಿಗೆ ನಾನು ಗಂಧವನ್ನು ತೆಗೆದು ಕುಂಕುಮವನ್ನು ಹಾಕಿ, ಅರ್ಥಾತ್ ಕೇಶರವನ್ನು ಹಾಕಿ, ಕಸ್ತೂರಿಯನ್ನು ಹಾಕಿ, ಪುನಗುಗಳನ್ನು ಹಾಕಿ, ಗಂಧವನ್ನು ನಿರ್ಮಾಣ ಮಾಡಿ ನಾನು ಸುದೇಷ್ಣಿಗೆ ಕೈಯಲ್ಲಿ ಹಿಡಿತೇನೆ. ನನಗಾಗಿ ನಾನು ಮಾಡಿಕೊಂಡಿಲ್ಲ ಎಂದೆಂದಿಗೂ. ನನ್ನ ಆಯುಷ್ಯದಲ್ಲೇ ನಾನು ಹುಟ್ಟಿದ್ದು ಅಗ್ನಿಕುಂಡದಲ್ಲಿ, ಬೆಳೆದದ್ದು ರಾಜರ ಭವನದಲ್ಲಿ, ಬಂದದ್ದು ರಾಜಪಯ ಮಹಿಷಿಯಾಗಿ, ಪಟ್ಟಮಹಿಷಿಯಾಗಿ, ಇಂದ್ರಪ್ರಸ್ಥದಲ್ಲಿ ರಾಜ್ಯವನ್ನಾಳಿದೆ. ಇಷ್ಟು ದಿನಗಳವರೆಗೆ ನಾನು ಎಂದೆಂದಿಗೂ ಕೂಡ ಯಾರಿಗೂ ಕುಂತಿ ದೇವಿಯನ್ನು ಬಿಟ್ಟು ಇನ್ಯಾರಿಗೂ ನಾನು ಗಂಧವನ್ನು ತೆಗೆದುಕೊಟ್ಟಿಲ್ಲ, ನನಗಾಗಿ ನಾನು ತೇಕೊಂಡಿಲ್ಲ. ಹೀಗಿರುವಾಗ ಸುದೇಷ್ಣಿಗೆ ನಮ್ಮ ಸಾಮಂತ ರಾಜರ ಅತೀ ಸಾಮಂತ ರಾಜ, ಮಾಂಡಲಿಕ ಅತೀ ಸಣ್ಣ ರಾಜ ನಮ್ಮ ಲೆಕ್ಕದಲ್ಲಿ, ಅಂತ ಸಣ್ಣ ರಾಜನ ಮಡದಿಯ ಸೇವೆಯನ್ನು ಮಾಡುವ ಪರಿಸ್ಥಿತಿ ನನಗೆ ಬಂತು. ಅನ್ಯತ್ರ ಕುಂತ್ಯಾ ಭದ್ರಂತೆ ಸಾಪಿನಶ್ಮ್ಯದ್ಯ ಚಂದನಂ ಬಿಭೇಮಿ ಕುಂತ್ಯಾಯಾನಾಹಂ ಯುಷ್ಮಾಕಂ ವಾ ಕದಾಚನ ಸಾಧ್ಯಾಗ್ರತೋ ವಿರಾಟಸ್ ಭೀತಾ ತಿಷ್ಟಾಮಿ ಕಿಂಕರಿ. ಕುಂತಿ ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ತಿದ್ಲು, ಕುಂತಿ ಮಾತನ್ನು ಎಂದೆಂದಿಗೂ ಮೀರಲಿಲ್ಲ. ಹಾಗಾಗಿ ಕುಂತಿಗೆ ಹೆದರುವ ಪ್ರಸಂಗವೇ ಬರಲಿಲ್ಲ ನನಗೆ. ಸ್ವಂತ ಅತ್ತೆಯಾಗಿ ಕುಂತಿಗೆ ನಾನು ಹೆದರಲಿದ್ದಂತಹ ನಾನು. ನೀವೆಲ್ಲ ಪತಿಯರು, 5 ಜನ ಪತಿಯರು, ಸಿಂಹದಂತೆ ಮಹಾ ಸಾಮರ್ಥ್ಯವುಳ್ಳವರು. ಇಷ್ಟಿದ್ರು ನಿಮ್ಮೆಲ್ಲರ ಮನಸ್ಸನ್ನು ಒಲಿಸಿಕೊಂಡು ನಾನು ಇದ್ದದ್ದಕ್ಕಾಗಿ ನನಗೆ ನಿಮ್ಮಿಂದಲೂ ಅಂಜುವ ಪರಿಸ್ಥಿತಿ ನನಗೆ ಬರಲಿಲ್ಲ. ಒಂದು ದಿನ ಕುಂತಿಗೆ ಅಂಜಲಿಲ್ಲ, ಒಂದು ದಿನ ನಿಮಗೆ ಅಂಜಲಿಲ್ಲ. ಅಂಥ ನಾನು ಇವತ್ತು ವಿರಾಟರಾಜನ ಪಟ್ಟಣದಲ್ಲಿ, ಅವನ ಮನೆಯಲ್ಲಿ, ಅವನ ಹೆಂಡತಿಯ ಸುದೇಷ್ಣೆಯ ಎದುರಲ್ಲಿ ಭೀತಳಾಗಿ ಕೈ ಮುಗಿದು ನಿಂತಿರ್ಬೇಕು. ಯಾಕೆ ಭೀತಿ? ಪುನಃ ಮತ್ತೆ ನಮಗೆ ಹೊರಗೆ ಹಾಕಿಬಿಟ್ರೆ, ನಾವು ಯಾರು ಅಂತ ಗೊತ್ತಾಗಿ ಬಿಟ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಎಂಬ ಚಕ್ರ ಪ್ರಾರಂಭವಾಗಿ ಬಿಡ್ತದೆ. ಅಷ್ಟರಲ್ಲೇ ನಾವು ಸತ್ತೋಗ್ತೇವೆ ಅಂತನ್ನುವ ಭಯದಿಂದ ನಾನು ಕೈ ಮುಗಿದು ನಿಂತಿರ್ತೇನೆ. ಅವಳಿಗೆ ಒಂದೂ ಅಪಾಯವಾಗಬಾರದು, ಮನಸ್ಸಿಗೆ ವಿರುದ್ಧವಾಗಬಾರದು ಅಂತ ನೋಡ್ತಿರ್ತೇನೆ. ಈ ತರಹ ನನ್ನ ಪರಿಸ್ಥಿತಿ ಬಂದಿದೆ. ಕಿನ್ನು ವಕ್ಷತೆ ಸಮ್ರಾಣ್ಮಾಂ ವರ್ಣಕ ಸುಕೃತೋ ನಮ. ಅವಳ ಮನಸ್ಸಿಗೆ ಬರುತ್ತೋ ಇಲ್ಲೋ, ನಾನು ತೆಗೆದ ಗಂಧ, ಅವಳಿಗೆ ಹಾಕಿದ ಆ ಕೇಶರ ಅಥವಾ ಆ ವಾಸನೆ, ಅದರ ನೈಸಿಟಿ, ಇದು ಅವಳ ಮನಸ್ಸಿಗೆ ಬರುತ್ತೋ ಇಲ್ಲೋ ಅಂತ ಕಾಯ್ತಾ ನೋಡ್ತಿರ್ತೇನೆ. ವರ್ಣಕ ಸುಕೃತೋ ನಮ. ನಾನು ಮಾಡಿದ ವರ್ಣಕ ಅಂದ್ರೆ ಬಣ್ಣ, ಆ ಲೇಪ ಚೆನ್ನಾಗಿದೆಯೋ ಇಲ್ವೋ, ಅವಳಿಗೆ ಮನಸ್ಸಿಗೆ ಹಿಡಿಸ್ತೋ ಇಲ್ವೋ ಅಂತ ನೋಡ್ತಾ ಇರ್ತೇನೆ. ಆ ಗಂಧವನ್ನು ಮೈಗೆ ಹಚ್ಕೊಳ್ತಾರೆ. ಮೈಗೆ ಹಚ್ಕೊಂಡ್ಮೇಲೆ ಅವಳು ಸಂತೋಷ ಪಡ್ತಾಳೆ. ಸಂತೋಷ ಪಡುವವರೆಗೆ ನಾನು ನೋಡ್ತಾ ಇರ್ತೇನೆ ಅವಳ ಮುಖ. ಸಂತೋಷ ಪಟ್ಟಾದ ಮೇಲೆ ಉಶ್ಶಪ್ಪ ಆಯ್ತು, ಇವತ್ತು ನಾನು ತೆಗೆದ ಗಂಧ ಅವಳಿಗೆ ಮನಸ್ಸಿಗೆ ಹಿಡಿಸಿತು, ಒಪ್ಪಿಗೆ ಆಯಿತು ಅಂತ ಸಮಾಧಾನ ಪಟ್ಟು ನಿಟ್ಟುಸಿರು ಬಿಡಬೇಕು ನಾನು. ಈ ರೀತಿಯಾಗಿ ನನ್ನ ಸ್ಥಿತಿ ಇದೆ. ಹಾಗಾಗಿ ಕಿನ್ನು ವಕ್ಷತೆ ಸಮ್ರಾಣ್ಮಾಂ ವರ್ಣಕ ಸುಕೃತೋ ನಮ ನಾಣ್ಯಪಿಷ್ಟಂ ವಿರಾಟಸ್ಯ ಚಂದನಂ ಕಿಲ ರೋಚತೆ. ಅದರಲ್ಲಿ ತಮಾಷೆ ಏನಿದೆ ಅಂದರೆ, ನಾನು ಮಾಡಿದ್ದರೊಳಗೆ ಅವರಿಗೆ ಸೇರತ್ತೋ ಇಲ್ಲೋ ಅಂತ ನನ್ನ ಸಂಶಯವೇ ಹೊರತು ಇನ್ನೊಬ್ಬರು ಮಾಡಿದ್ದು ಸೇರಲೇ ಇಲ್ಲ ಅವರಿಗೆ. ಹಾಗಾಗಿ ನಾನೇ ಮಾಡ್ಬೇಕು ಅವರಿಗೆ. ವಿರಾಟರಾಜನಿಗೂ ಹಾಗೆ.
ವಿರಾಟರಾಜನಿಗೆ ಮೈಗೆ ಹಚ್ಚಿಕೊಳ್ಳುವ ಲೇಪ, ಸಭಾಭವನಕ್ಕೆ ಹೋಗುವುದಕ್ಕಿಂತ ಮುಂಚೆ ಹಚ್ಚಿಕೊಳ್ಳುವಂತಹ ಗಂಧ, ಅದು ನನ್ನ ಕೈಯಿಂದಲೇ ಹೋಗಬೇಕು ಅವಳಿಗೆ. ನಾನು ತೆಗೆದುಕೊಟ್ಟಾಗಲೇ ಅವನಿಗೆ ತೃಪ್ತಿ. ಇಲ್ಲದೆ ಇದ್ರೆ ಅದು ಚೆನ್ನಾಗಿಲ್ಲ ಅಂತ ಹೇಳಿ ತಿರುಕಳಿಸಿಬಿಡ್ತಾನೆ. ನನ್ನ ಹೆಸರು ಕೇಳೋದೇ ಇಲ್ಲ, ನೋಡೋದೂ ಇಲ್ಲ. ಆದರೆ ನಾನು ಮಾಡಿದ್ದು ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಒಪ್ಪಿಗೆ ಇದೆ ಅವನಿಗೆ, ಗೊತ್ತಾಗಿಬಿಡುತ್ತದೆ. ಅದನ್ನು ಸ್ವೀಕಾರ ಮಾಡಿಬಿಡ್ತಾನೆ. ಇನ್ನೊಬ್ರು ಯಾರೋ ಕಟ್ಟಿದ್ರು ಅಂತಂದ್ರೆ ಅದನ್ನು ಪುಡಿ ಕೈ ಹಚ್ಚಿ ನೋಡ್ತಾನೆ, ವಾಸನೆ ನೋಡ್ತಾನೆ, ತಿರಸ್ಕಾರ ಮಾಡಿಬಿಡ್ತಾನೆ. ಇಷ್ಟರ ಮಟ್ಟಿಗೆ ನಾನೇ ಮಾಡಬೇಕು. ಹಾಗಾಗಿ ನನಗೆ ಆ ಕೆಲಸ ಬಿಡಲಾರದ ಕೆಲಸವಾಗಿದೆ. ಒಂದು ದಿನ ವಿಶ್ರಾಂತಿಯನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಎಷ್ಟೆಲ್ಲ ಪೂರ್ವ ಸಿದ್ಧತೆ, ಅಪರ ಸಿದ್ಧತೆಗಳನ್ನು ಮಾಡಿಕೊಂಡು ನಾನು ಕಾಯಿರಬೇಕು. ಈ ರೀತಿಯಾಗಿ ನನ್ನ ಪರಿಸ್ಥಿತಿ ಬಂದಿದೆ. ನಾಣ್ಯಪಿಷ್ಟಂ ವಿರಾಟಸ್ಯ ಚಂದನಂ ಕೆಲ ರೋಚತೆ. ಸಾಕೀರ್ತಯಂತಿ ತನ್ನ ದುಃಖವನ್ನೆಲ್ಲ ಹೇಳ್ತಾ, ಕಣ್ಣಲ್ಲಿ ನೀರು ಸುರಿಸ್ತಾ, ನಿಟ್ಟುಸಿರು ಬಿಡ್ತಾ, ಬಹಳ ದುಃಖದಿಂದ ಭೀಮನ ಎದೆಗೆ ತನ್ನ ತಲೆಯನ್ನ ಆನಿಸಿ ಅಳ್ತಾ ಇದ್ದಾಳೆ, ಕಣ್ಣೀರು ಸುರಿಸ್ತಾ ಇದ್ದಾಳೆ. ನಾಲ್ಪಂ ಕೃತಮಯ ಭೀಮ ದೇವಾನಾಂ ಕಿಲ್ಬಿಷಂಪುರ. ನಾನು ದೇವತೆಗಳಿಗೆ ನಾನು ಪ್ರಾಯ ಬಹಳ ಬಹಳ ಅಪಕಾರ ಮಾಡಿದ್ದೇನೆ, ಅತಿಯಾಗಿ ನಾನು ವಿರೋಧ ಮಾಡಿದ್ದೇನೆ. ಅದಕ್ಕಾಗಿ ನನಗೆ ಈ ಪರಿಸ್ಥಿತಿ ಬಂದಿದೆ. ಮನುಷ್ಯ ಇದರ ಎಚ್ಚರವನ್ನ ಹೊಂದಿಕೊಂಡು ಬಿಟ್ಟರೆ ಸಾಕು. ದ್ರೌಪದೀ ದೇವಿ ಮಾಡದೇ ದುಃಖ ಪಡ್ತಾಳೆ, ನಾವು ಮಾಡಿ ದುಃಖ ಪಡಬೇಕು. ನಮಗೆ ಎಚ್ಚರವಿರುವುದಿಲ್ಲ, ಮಾಡದೆ ಅವಳಿಗೆ ಎಚ್ಚರವಿದೆ. ನಾನು ದ್ರೌಪದೀ ದೇವಿ ಏನೂ ಅಪರಾಧ ಮಾಡಿರ್ಲಿಕ್ಕೆ ಸಾಧ್ಯವಿಲ್ಲ, ಮಾಡಿಲ್ಲ. ಆದರೆ ಅವಳು ನಾನು ದೇವತೆಗಳಿಗೆ ನಾನು ಅಪರಾಧ ಮಾಡಿದ್ದೇನೆ ಅಂತ ನೊಂದಿಕೊಂಡು ಒದ್ದಾಡ್ತಾ ಇದ್ದಾಳೆ. ನಾವು ಏನಂತೇವೆ ಗೊತ್ತೇನು, ನಮಗೇನಾದ್ರೂ ಕಟ್ಟ ಬಂದ್ರೆ ನಾನು ಎಂದೆಂದಿಗೂ ಯಾರಿಗೂ ಕೆಡಕು ಮಾಡಿಲ್ಲ ಅಂತ ಹೇಳ್ತೇವೆ, ಸ್ಪಷ್ಟವಾಗಿ ಹೇಳಿಬಿಡ್ತೇವೆ. ಏನು ಧೈರ್ಯ ಇದೆ ನಮಗೆ? ಏನು ಧೈರ್ಯ? ಮಾನವನಿಗೆ, ಸಾಮಾನ್ಯವಾದ ಜನರಿಗೆ ಏನ್ ಧೈರ್ಯ? ನಾನೇನ್ ತಪ್ಪು ಮಾಡಿದ್ದೀನಿ ನನ್ನ ಆಯುಷ್ಯದೊಳಗೆ? ಎಲ್ಲಾ ತಪ್ಪುಗಳನ್ನ ಮಾಡಿಯೂ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳುದು. ಇದು ಮನುಷ್ಯನ ದುಸ್ಸಾಹಸ. ಇದು ಅತ್ಯಂತ ಅಸಾಧ್ಯವಾದ ಸಾಹಸ. ಮನುಷ್ಯ ಮಾಡಿದ ಪಾಪಗಳು ಲೆಕ್ಕಕ್ಕಿಲ್ಲ, ಅನಂತವಾಗಿವೆ. ಅಂಥದ್ರೊಳಗಿಲ್ಲ ಅಂತ ಹೇಳ್ತಾನೆ. ಕೇಳಬೇಕು ದ್ರೌಪದೀ ದೇವಿಯ ಮಾತನ್ನ. ನಾಲ್ಪಂ ಕೃತಂ ಮಯಾ ಭೀಮ ದೇವಾನಾಂ ಕಿಲ್ಬಿಷಂ ಪುರ ಅಭಾಗ್ಯ ಯಾತು ಜೀವಾಮಿ ಭರ್ತವ್ಯೇ ಸತಿ ಮರ್ತವ್ಯೇ ಸತಿ ಪಾಂಡವ. ನಾನು ಸಾಯಬೇಕಾಗಿದ್ದು ಬದುಕಿದ್ದೇನೆ, ಸಾಯಬೇಕಾದದ್ದು ಬದುಕಿದ್ದೇನೆ. ನನ್ನ ಸತ್ತೋಗಿ ಬಿಟ್ರೆ ನಿಶ್ಚಿಂತಿಯಾಗಿರ್ತದೆ. ನಿಮಗೂ ನಿಶ್ಚಿಂತಿ, ನನಗೂ ನಿಶ್ಚಿಂತಿ, ಯಾರಿಗೂ ಏನೂ ಆಪತ್ತಿ ಇಲ್ಲ, ಸಮಸ್ಯೆಗಳಿಲ್ಲ ಅಂತ ಹೇಳಿ ದುಃಖಪಟ್ಟು ಕೊನೆಗೆ ಹೇಳ್ತಾಳೆ, ಕೀಚಕನನ್ನ ಮಾತ್ರ ನಿನ್ನ ಸಂಹಾರ ಮಾಡಲೇಬೇಕು. ಭೀಮಾ, ಕೀಚಕನ ಸಂಹಾರ ಮಾಡು. ಹಾಗಿದ್ದರೆ ಮಾತ್ರ ನಾನು ಒಪ್ಪಿಕೊಳ್ತೇನೆ. ಇಲ್ಲದೇ ಇದ್ರೆ ನಾನು ವಿಷವನ್ನ ಬೆರೆಸಿ ನಾನು ಕುಡಿದು ಬಿಡ್ತೇನೆ, ಅಥವಾ ನೀರಿನಲ್ಲಿ ಬಿದ್ದು ಸಾಯ್ತೇನೆ, ಉದ್ಬಂಧನವನ್ನು ಮಾಡಿಕೊಂಡು ಸಾಯ್ತೇನೆ, ಶಸ್ತ್ರದಿಂದ ನನ್ನನ್ನು ನಾನು ಕೊಂದುಕೊಳ್ತೇನೆ. ಅಂತೂ ನಾನು ಸಾಯೋದ್ ನಿಶ್ಚಿತ. ಕೀಚಕ ಸಂಹಾರವಾಗಲೇಬೇಕು. ಅವನಿಂದ ನನಗಾಗಿರುವ ದುಃಖ ಅಷ್ಟಿಷ್ಟಲ್ಲ, ಅಂಥ ಕೆಟ್ಟ ಮನುಷ್ಯನನ್ನು ನೀನು ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಆಗಲಿ ಅಂತ ಒಪ್ಪಿಕೊಳ್ತಾನೆ. ಆಶ್ವಾಸಂಸ್ಥಾಂ ಪಂಚಾಲಿಂ ಭೀಮಸೇನ ಉವಾಚ ಶೃಣು ಭದ್ರೇ ವರಾರೋಹೆ ಕ್ರೋಧ ತತ್ರ ಚಿಂತಿತಂ. ದ್ರೌಪದಿ, ನಿನ್ನ ಅಪೇಕ್ಷೆಯನ್ನು ನಾನು ಪೂರೈಸ್ತೀನಿ, ಇದರಲ್ಲಿ ವಿವಾದ ಬೇಡ. ನಾನು ಸಂಕಲ್ಪವನ್ನು ಮಾಡಿಕೊಂಡಿದ್ದೀನಿ, ನಿಶ್ಚಯಿಸಿಕೊಂಡಿದ್ದೀನಿ ಈ ಕೆಲಸವನ್ನ, ಕೀಚಕನ ಸಂಹಾರ ಮಾಡಬೇಕು ಅಂತ. ನೀನು ಹೇಳಿದ್ದಿ, ನನಗದು ಪ್ರೇರಣೆ ಸಿಕ್ಕಿದೆ, ನಾನು ಆ ಕೆಲಸವನ್ನು ಮಾಡ್ತೇನೆ, ಇದರಲ್ಲಿ ಭರವಸೆ ಇರಲಿ, ನಿನಗೆ ಯಾವ ಚಿಂತೆ ಬೇಡ, ನಾನು ಮಾಡುವುದು ನಿಶ್ಚಿತ. ತ್ವಾಂ ವೈ ಸಭಾಗತಾಂ ದೃಷ್ಟ್ವಾ ಮತ್ಸ್ಯಾನಂ ಕದನಂ ಮಹತ್ ಕರ್ತುಕಾಮೇನ ಭದ್ರಂತೆ ವೃಕ್ಷಶ್ಚಾವೇಕ್ಷಿತೋ ಮಯ. ನಾನು ನಿನಗೆ, ನೀನು ಸಭೆ ಮಧ್ಯದಲ್ಲಿ ಬಂದಿ, ಆಗ ನಿನಗೆ ಕೀಚಕ ಕಾಲಿನಿಂದ ತುಳಿದದ್ದನ್ನು ನಾನು ನೋಡಿದೆ. ನಿನಗೆ ಆ ಧರ್ಮರಾಜನಿಗೆ ಬೆವರು ಬಂತು, ದುಃಖವಾಯ್ತು ಅವನಿಗೆ. ಅದನ್ನು ನೋಡಿ ನಾನು ಸಿಟ್ಟಿಗೆ ಬಂದು ಆ ದೊಡ್ಡದಾದ ವೃಕ್ಷವನ್ನು ಎತ್ತಿ ಆ ಕೀಚಕನನ್ನು ಸಂಹಾರ ಮಾಡಬೇಕು ಅಂತ, ಸಭಾ ಮಧ್ಯದಲ್ಲೇ ಸಂಹಾರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೆ. ಆ ಮಾಡಿಬಿಟ್ಟಿದ್ರೆ ಒಂದು ಕೆಲಸ ಮುಗೀತಿತ್ತು. ಆದರೆ ಆಗಲಿಲ್ಲ. ನನಗೆ ಧರ್ಮರಾಜ ಕಣ್ಸನ್ನೆ ಮಾಡಿ ದೂರ ಹೋಗು ಅಂತ ನನಗೆ ಹೇಳಿಬಿಟ್ಟ. ಏನೇನೋ ಮಾತಾಡಿದ, ಬೇಡ ಅಂತ ಹೇಳಿದ, ಊರು ಹೊರಗೆ ಹೋಗು ಅಂತಂದ. ಹಾಗಾಗಿ ನಾನು ಸುಮ್ಮನಾಗಿ ಬಿಟ್ಟೆ. ಆದ್ದರಿಂದ ನನಗೆ ಅವನನ್ನು ಸಂಹಾರ ಮಾಡ್ಲಿಕ್ಕೆ ನನಗಾಗಲಿಲ್ಲ, ನಾನು ಉದಾಸೀನನಾಗಬೇಕಾಯಿತು. ತತ್ರ ಮಂ ಧರ್ಮರಾಜಸ್ತು ಕಟಾಕ್ಷೇಣ ನ್ಯಮಾರಯತೆ ತದಹಂ ತಸ್ಯ ವಿದ್ಯಾಯ ಸ್ಥಿತೋ ಧರ್ಮಸ್ಯ ಶಾಸನೆ. ಅವನ ಆಜ್ಞೆಯನ್ನು ಪಾಲನೆ ಮಾಡ್ತಾ